In our previous session, we were doing the lesson water ಪಾಠ ಮಾಡ್ತಾ ಇದ್ದೀವಿ and we had already begun this lesson. We were on page number 109. 109 ಪೇಜ್ ಮೇಲೆ ಅದೇವಿ. Before we continue what we had continue with the lesson, we will go through the lesson what we had done in our previous session. We talked about this lesson. We have talked about the character Rufus OKK, called as Roof. We have talked about Marcus Ebe, Minister of Culture, belonging to PAP, belonging to People's Alliance Party, and we have talked about the circumstance and situation when the elections are conducted. Roof was very well versed in election ಒಳಗೆ ರೂಪ್ ಇದ್ದವನು ಒಳ್ಳೆ ರೀತಿಯಾಗ ತಿಳುವಳಿಕೆ ಇತ್ತು. he had already warned Marcus about the changes that have taken place into the minds of the people, and Marcus was a teacher before joining politics join ಆಗೋಕ್ಕಿಂತ ಮುಂಚೆ he was a teacher, and no doubtedly he was a good man, ಒಳ್ಳೆ ವ್ಯಕ್ತಿನೇ ಇದ್ದ. Whenever needed by the people of his village, ಅವನ ಹಳ್ಳಿ ಜನರು ಯಾವಾಗ ಅವಶ್ಯಕತೆ ಇತ್ತಂತಂದ್ರೆ ಬಂದು ಬಿಡ್ತಿತ್ತ. ದ ನೇಮ್ ಆಫ್ ಹಿಸ್ ವಿಲೇಜ್ ವಾಸ್ ಇಮೋಫಿಯಾ ಅಂತಂತಂದ ಅವನ ಹಳ್ಳಿ ಹೆಸರು. ಇಷ್ಟು ಕ್ಲೋಸ್ ಇದ್ದ ದ್ಯಾಟ್ ಹಿ ಹ್ಯಾಡ್ ಮೆನ್ಷನ್ಡ್ ಕ್ರಿಶ್ಚನ್ ದಿ ನೇಮ್ ಆಫ್ ಹಿಸ್ ಹೌಸ್. ಅವನ ಮನೆದ ಹೆಸರು ಯಾವ ರೀತಿದಾಗ ಬರ್ಸಿದ್ದಂತಂದ್ರೆ ಇಮೋಫಿಯಾ ಮ್ಯಾನ್ಸಿನ್ ಅಂತ ಬರ್ತಿದ್ದ. ಹಿ ಹ್ಯಾಡ್ ಗಿವನ್ ಅ ಗ್ರ್ಯಾಂಡ್ party on that occasion, and people talked about him. ಒಳ್ಳೆ ವ್ಯಕ್ತಿ ಅದಾನೋ ಎಲ್ಲ ಅಂತ ಸರಿ ಆಯಿತು, ಬಟ್ ದೇ ವಾಂಟೆಡ್ ಟು ಹ್ಯಾವ್ ಅಡ್ವಾಂಟೇಜ್ ಅಬೌಟ್ ದಿ ಫೋರ್ತ್ ಕಮಿಂಗ್ ಇಲೆಕ್ಷನ್. ಮುಂದೆ ಬರೋ ಇಲೆಕ್ಷನ್ ಬಗ್ಗೆ ಒಂದು ಸ್ವಲ್ಪ ಆ ಥರದ ಅಡ್ವಾಂಟೇಜ್ ಅಥವಾ ಒಂದು ಸ್ವಲ್ಪ ಏನಾದರೂ ಅವಕಾಶ ಉಪಯೋಗ ಮಾಡ್ಕೋಬೇಕು, ಲಾಭ ಮಾಡ್ಕೋಬೇಕಂತಂದು ಯೋಚಿಸಿದರು. ಆ್ಯಂಡ್ ರೂಫ್ ವಾಸ್ ಇನ್ ಸರ್ವಿಸ್ ಆಫ್ ಮಾರ್ಕಸ್ ಎಬೆ. ರೂಫ್ ಇದ್ದವನು ಇನ್ನು ಮಾರ್ಕಸ್ ಎಬೆದ ಅವನ ಕೈ ಕೆಳಗೆ, ಅಥವಾ ಹಿ ವಾಸ್ ಎನ್ ಕ್ಯಾಂಪೇನ್ ಬಾಯ್, ವೆರಿ ವೆಲ್ ನೋನ್, ಆ್ಯಂಡ್ ಹಿ ಹ್ಯಾಡ್ ಬಿನ್ ಟು ಕನ್ವಿನ್ಸ್ ದಿ ಎಲ್ಡರ್ಸ್ಗೆ ಹಿರಿಯರಿಗೆ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ದೆಮ್ ಟು ವೋಟ್ ಮಾರ್ಕಸ್ ಎಬೆಗೆ. ಇವನಿಗೆ ವೋಟ್ ಹಾಕಕ್ಕೆ ಕನ್ವಿನ್ಸ್ ಮಾಡ್ತಾನೋ, ಆ್ಯಂಡ್ ದೇ ಆಲ್ ಎಗ್ರೀಡ್, ಬಟ್ ವಿತ್ ಸರ್ಟನ್ ಕಂಡೀಷನ್. ಎಲ್ಲರೂ ಕೊಡ್ತೀವಿ, ಆದರೆ ಏನು ಒಂದು ಸ್ವಲ್ಪ ಮೊದಲಿನ ಗತಿ ಇಲೆಕ್ಷನ್ ಬೇಡ. ಇಫ್ ಮಾರ್ಕಸ್ ವಾಸ್ ಅ ಪುವರ್ ಮ್ಯಾನ್, obviously they could have given their votes for free, but he is a rich man and does work in a big manner, ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾನೆ. ಸೊ they need something out of it. So they talked about the phrase called as firewood ಅಂತಂತಂದ್ರೆ they want to take the good opportunity of this. ಇದ್ರದ್ದು ಒಂದು ಒಳ್ಳೆ ಉಪಯೋಗ ತಗೋಬೇಕು ಅಂತಂದು. This is where we had left. Roof had to agree. He had lately been taking down a lot of firewood himself. ಇಲ್ಲಿ ರೂಫಿಗೆ ಆಯಿತು, ಯಾಕಂತಂತಂದ್ರೆ ಒಂದು ಸ್ವಲ್ಪ ಹಣ ಕೊಡಾಕತ್ತಿದ್ದ. he had already given them some money, 2 shillings. ಮೊದಲು 2 shillings ಎಲ್ಲರಿಗೆ ಕೊಟ್ಟಿದ್ದ, ಆದರೆ 2 shillings is something ವೆರಿ ಲೆಸ್, ಭಾಳ ಕಡಿಮೆ ಆಗ್ತೈತಿ. ಒಂದು ಸ್ವಲ್ಪ ಜಾಸ್ತಿ ಕೊಡಬೇಕಂತಂದು ಕೂಡಲೇ he had to agree. ಹೌದು ಕೊಡಬೇಕು, ಯಾಕಂತಂತಂದ್ರೆ he himself was taking lot of firewood, because he was also taking the advantage of this situation. ಇಲೆಕ್ಷನ್ ಬಂದೈತೆ ಅಂತ ಕೂಡಲೇ ಇವನು ಲಾಭ ತಗೊಳ್ತಾ ಇದ್ದ. ಯಾವ ರೀತಿಯಾಗಿ ಓನ್ಲಿ yesterday he had asked Marcus for one of his many rich robes. ಮೊನ್ನೆ ಏನು ಮಾಡಿದ್ದ, ಮೊನ್ನೆ ಅಂದ್ರೆ yesterday, ನಿನ್ನೆ ಏನು ಮಾಡಿದ್ದ ಅಂತಂತಂದ್ರೆ he had taken the rich robes. ಹೊಸ ಬಟ್ಟೆ ಇಸ್ಕೊಂಡಿದ್ದ. ಯಾರ ಕಡೆಯಿಂದ? ಮಾರ್ಕಸ್ ಕಡೆಯಿಂದ. ಆ್ಯಂಡ್ ಹ್ಯಾಡ್ got it last Sunday. ಅದ್ರ ಸಂಡೇ ದಿವಸ ಅಂತಂದ್ರೆ ಮಾರ್ಕಸ್ ವೈಫ್
ದ ಟೀಚರ್ ದಟ್ ನಿಯರ್ಲಿ ಗಾಟ್ ಹಿಮ್ ಇನ್ ಟ್ರಬಲ್. ಈಕಿ ಮಾರ್ಕಸ್ನ ಹೆಂಡ್ತಿ ಯಾರು? ದ ಸೇಮ್ ಟೀಚರ್ ಹೂ ವಾಸ್ ಗೋಯಿಂಗ್ ಟು ಕಂಪ್ಲೇನ್ ಅಗೇನ್ಸ್ಟ್ ಹಿಮ್. ಇವನ ವಿರುದ್ಧ ಕಂಪ್ಲೇನ್ ಏನು ಮಾಡಕ್ಕಿದ್ದಾಳಲ್ಲ ಆಕಿನೇ ಈಗ ಅವನು ಹೇಳ್ತಿದ್ದಾಳು. ಹ್ಯಾಡ್ ಅಬ್ಜೆಕ್ಟೆಡ್ ಲೈಕ್ ದಿ ವುಮನ್ ಶಿ ವಾಸ್. ಆಕಿ ಅವನು ಅಬ್ಜೆಕ್ಷನ್ ತೆಗಿತಿದ್ದಳು. ಯಾರಾದರೂ ಏನಾದರೂ ಇದು ಮಾಡಾಕತ್ತಾರ ಅಂತಂದ್ರೆ ಇವು ಯಾಕೆ ಹಂಗೆ ಅವ್ರು ಯಾಕೆ ಹಂಗೆ ಅಂತಂತಂದು ಆಕಿ ಒಂದು ರೀತಿಯಿಂದ ಜಗಳ ಗಂಟೆ ಅಂತ. ಲೈಕ್ ದಿ ವುಮನ್ ಶಿ ವಾಸ್ ವೆನ್ ರೂಫ್ ಪುಲ್ಡ್ ಔಟ್ ಹಿಸ್ 5th ಬಾಟಲ್ ಆಫ್ ಬಿಯರ್ ಫ್ರಮ್ ದಿ ರೆಫ್ರಿಜರೇಟರ್ದಿಂದ 5ನೇ ಬಾಟಲ್ ಬಿಯರ್ ತೊಗೊಳತ್ನಾಗ ಅವಾಗ ಏನು ಮಾಡಿದ್ದ ಮಾರ್ಕಸ್ ಇದ್ದವ ಆಕಿಗೆ ಬೈದಿದ್ದ. She was roundly and publicly rebuked by her husband. To cap it all, Ruth had won a land case recently. ಸಮೀಪದಲ್ಲಿ ಏನು ಮಾಡಿದ್ದ ಅಂತಂತಂದ್ರೆ ಒಂದು ಲ್ಯಾಂಡ್ ಕೇಸ್ ಇತ್ತು. ಆ ಲ್ಯಾಂಡ್ ಕೇಸ್ ಇವನ ಸಂಬಂಧ ಗೆದ್ದಿದ್ದವನು. ಯಾರ ಸಂಬಂಧ? ಮಾರ್ಕಸ್ ಸಂಬಂಧ ಅದು ಒಂದು ಲ್ಯಾಂಡ್ ಕೇಸ್ ಸಕಟ ಗೆದ್ದು ಬಿಟ್ಟಿದ್ದ. ಬಿಕಾಸ್ ಅಮಂಗ್ ದಿ ಅದರ್ ಥಿಂಗ್ಸ್ ಹಿ ಹ್ಯಾಡ್ ಬೀನ್ ಶೆಫರ್ ಡ್ರೈವನ್ ಟು ದಿ ಡಿಸ್ಪ್ಯೂಟೆಡ್ ಸೈಡ್. ಆ ಸ್ಥಳಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ಡ್ರೈವರ್ ಕರ್ಕೊಂಡೋಗಿದ್ದ. ಚಾಫರ್ ಅಂತಂತಂದ್ರೆ ಡ್ರೈವರ್. ಅವನದೇ ಒಂದು ಕಾರ್ ತೊಗೊಂಡು ಅವನದೇ ಡ್ರೈವರ್ ತೊಗೊಂಡು ಆ ಜಾಗಕ್ಕೆ ಅಲ್ಲಿ ಎಲ್ಲಿ ಡಿಸ್ಪ್ಯೂಟ್ ಇತ್ತಲ್ಲ ಅಲ್ಲಿ ಹೋಗಿದ್ದವನು. ಸೊ ಹಿ ಅಂಡರ್ಸ್ಟುಡ್ ದಿ ಎಲ್ಡರ್ಸ್ ಅಬೌಟ್ ಫೈರ್ವುಡ್. ಈಗ ಅವರಿಗೂ ತಿಳಿಯಿತು ಹಿರಿಯರು ಏನು ಕೇಳ್ತಾ ಇದ್ದಾರೆ ಅಥವಾ ಅವರಿಗೆ ಒಂದು ಸ್ವಲ್ಪ ಏನೋ ಸ್ವಲ್ಪ ಜಾಸ್ತಿ ಹಣ ಕೊಡಬೇಕಂತಂದು ಅವನಿಗೆ ತಿಳಿಯಿತು. ಆಲ್ ರೈಟ್ ಹಿ ಸೈಡ್ ಇನ್ ಇಂಗ್ಲೀಷ್ ಆ್ಯಂಡ್ ದೆನ್ ರಿವರ್ಟೆಡ್ ಟು ಇಬೋ. ಆಯಿತು ವಿಲ್ ಪೇ ಯು ಸಮಥಿಂಗ್ ಮೋರ್ ಅಂತಂತಂದ ಆ್ಯಂಡ್ ರಿಟರ್ನ್ ಟು ಇಬೋ. ಲೆಟ್ ಅಸ್ ನಾಟ್ ಕ್ವಾರಲ್ ಅಬೌಟ್ ಸ್ಮಾಲ್ ಥಿಂಗ್ಸ್. ಈ ಸಣ್ಣ ಪುಟ್ಟ ಇದ್ರ ಸಂಬಂಧ ಜಗಳ ತೆಗೆಯೋದು ಬೇಡ. ಆಯಿತು ಐ ವಿಲ್ ಪೇ ಯು ಸಮಥಿಂಗ್ ಮೋರ್. He stood up, adjusted his robes and plunged his hands once more into the bag. ಆಯಿತು ಶರ್ಟ್ ಸರಿ ಮಾಡ್ಕೊಂಡು ಮಾಡಿ ಮತ್ತೊಮ್ಮೆ ಕೈ ಚೀಲ ಒಳಗೆ ಮತ್ತೆ ಕೈ ಹಾಕಿದ. Then he bent down like a priest distributing the host and gave 1 shilling more to every man. ಪ್ರತಿಯೊಬ್ಬರಿಗೆ ಮತ್ತು 1 ಶಿಲ್ಲಿಂಗ್ ಕೊಟ್ಟುಬಿಟ್ಟ. 5 ಮಂದಿ ಹಿರಿಯರಿದ್ದರು, ಅವರಿಗೆ ಮತ್ತೊಮ್ಮೆ 1 ಶಿಲ್ಲಿಂಗ್ ಕೊಟ್ಟುಬಿಟ್ಟ. ಮೊದಲೇ 2 ಕೊಟ್ಟಿದ್ದ. More to every man. Only he did not put it in their palms but on the floor in front of them. ಅವ್ರ ಕೈ ಒಳಗೆ ಕೊಡಲಿಲ್ಲ, ಕರೆಯಲ್ಲಿ ಅವ್ರ ಎದುರಿಗೆ ನೆಲದ ಮ್ಯಾಗ ಇಟ್ಟುಬಿಟ್ಟ. The man who had so far not deigned to touch the things looked at the floor and shook their heads. ಅವರು ನೋಡ್ತಾರೋ ನೋಡಿ ಏನಪ್ಪ ಅಂತಂದ್ರೆ they did not accept it. deigned to touch ಅಂತಂದ್ರೆ ಮುಟ್ಟಬಾರ್ದು ಅಂತಂತಂದು ದೂರ. ನಾಟ್ accepting ಎ ಕಾಯಿನ್. 1 ಶಿಲ್ಲಿಂಗ್ ಮತ್ತು ಕೊಡತ್ತಾರ ಅಂತಂದ್ರೆ ಇವ್ರಿಗೆ ತೊಳಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಶುಕ್ ದಿಯರ್ ಹೆಡ್ಸ್ ಅಂತಂತಂದ್ರೆ ಇನ್ ದಿ ನೆಗೆಟಿವ್ ಮ್ಯಾನರ್, ಇಲ್ಲ ಅಂತಂತಂದು ತಲೆ ಅಳಗಡಿಸಿ ಹೇಳಿದ್ರು. ರೂಫ್ ಗಾಟ್ ಅಪ್ ಅಗೇನ್ ಆ್ಯಂಡ್ ಗೇವ್ ಈಚ್ ಮ್ಯಾನ್ ಅನದರ್ ಶಿಲ್ಲಿಂಗ್. ಇಲ್ಲ ಅಂತಂದ ತಕ್ಷಣ ಏನು ಮಾಡ್ದ ರೂಫ್ ಎದ್ದ ಮತ್ತು ಒಂದೊಂದು ಶಿಲ್ಲಿಂಗ ಮತ್ತೊಂದೊಂದು ಕೊಟ್ಬಿಟ್ಟ. ಮೊದಲು 2 ಕೊಟ್ಟಿದ್ದ, ಈಗ 1 ಕೊಟ್ಟಿದ್ದ, ಅವ್ರದ್ದು ಎಕ್ಸೆಪ್ಟ್ ಮಾಡಲಿಲ್ಲ, ಮತ್ತೊಂದು ಕೊಟ್ಟ. ಅಂದರೆ ಓವರ್ ಆಲ್ 4 shillings ಈಚ್. I am through, he said with a defiance that was no less effective for being transparently fake. I am through ಅಂತಂದ್ರೆ ಏನು ಆಯಿತು, ಇನ್ನು ಇದ್ರ ಮುಂದೆ ಏನು ಕೇಳ್ಕೋಬೇಡ ಅಂದ್ರೆ ಶಿಟ್ನಾಗ ಬಂದಿದ್ದಂಗೆ ಕೋಪ ಬಂದವ್ರ ಗತಿ ತೋರಿಸ್ಕೊಟ್ಟ. ಡಿಫೈನ್ಸ್ ಅಗೇನ್ಸ್ಟ್, ಇನ್ನು ಜಾಸ್ತಿ ಕೇಳಕ್ಕೆ ಹೋಗಬೇಡ್ರಿ ಅಂತಂತ ಕೇಳೋ ಆ ದೃಷ್ಟಿದಿಂದ ಹೇಳಿಬಿಟ್ಟ. ದಟ್ ವಾಸ್ ನೋ ಲೆಸ್ ಎಫೆಕ್ಟಿವ್ ಫಾರ್ ಬೀಂಗ್ ಟ್ರಾನ್ಸ್ಪರೆಂಟ್ಲಿ ಫೇಕ್ಡ್. ದ ಎಲ್ಡರ್ಸ್ ಟು ನ್ಯೂ ಹೌ ಫಾರ್ ಟು ಗೋ ವಿತೌಟ್ ಲೂಸಿಂಗ್ ಡೆಕೋರಮ್. ಆ ಹಿರಿಯರಿಗೂ ಗೊತ್ತಿತ್ತು ಎಲ್ಲಿ ಮಠ ಕೇಳೋಕ್ಕೆ ಸಾಧ್ಯತೆ ಐತಿ ಅಂತಂತಂದು. ವಿತೌಟ್ ಲೂಸಿಂಗ್ ದಿ ಡೆಕೋರಮ್ ಅಂತಂದ್ರೆ ಅಲ್ಲಿ ಒಂಥರ ಪರಿಸ್ಥಿತಿ ಕೆಡ್ಲಾರ್ದಂಗೆ ಜಾಸ್ತಿ ಕೇಳ್ಕೊತ ಹೋದ್ರೆ ಅದನ್ನು ಕೊಡೋಂಗಿಲ್ಲ ಇದನ್ನೂ ಕೊಡೋಂಗಿಲ್ಲ, ಎದ್ದು ಹೋಗ್ತಾನೆ ಅವನು. ಅದಕ್ಕೆ ಏನು ಮಾಡ್ತಾರೋ ಆದಷ್ಟು ಎಲ್ಲಿ ಮಠ ತೊಗೊಳಕ್ಕಾಗ್ತೈತಿ ಅಲ್ಲಿ ಮಠ ತೊಗೊಂಡ್ಬಿಟ್ರು. ಸೊ ವಿತೌಟ್ ಲೂಸಿಂಗ್ ಎನಿ ಡೆಕೋರಮ್, ಅಥವಾ ಜಗಳ ವಾದ ವಿವಾದ ಆಗೋಕ್ಕಿಂತ ಮುಂಚೆ ಅಥವಾ ಅವನು ಇಲ್ಲ ಅನ್ನೋಕ್ಕಿಂತ ಮುಂಚೆ ಎಲ್ಲಿ ಮಠ ಬೇಡಬೇಕು, ಎಲ್ಲಿ ಮಠ ಕೈ ಚಾರಿಸ್ಬೇಕಂತ ಅನ್ನೋದು ಅವ್ರಿಗೂ ಗೊತ್ತಿತ್ತು. ದಿ ಎಲ್ಡರ್ಸ್ ನ್ಯೂ ಹೌ ಫಾರ್ ಟು ಗೋ ವಿತೌಟ್ ಲೂಸಿಂಗ್ ಡೆಕೋರಮ್. So, when Ruth added, go cast your paper for the enemy if you like. ಆಯಿತು ನೋಡ್ರಿ, ಇಷ್ಟಂತೂ ಕೊಟ್ಟಿದ್ದೀನಿ, ಇಟ್ಟು ತೊಗೊಂಡ್ರು ನೀವು ಬೇಕಾದ್ರೆ ಹಾಕೋರಿದ್ರೆ ನೀವು ಓಟ ಯಾರಿಗೆ ಎನಿಮಿ, ದಿ ಅದರ್ ಪಾರ್ಟಿ, ಇನ್ನೊಂದು ಹೊಸ ಪಾರ್ಟಿ ಬೇರೆ ಪಾರ್ಟಿ ಇತ್ತಲ್ಲ ಆ ಅಪೋಸಿಷನ್ ಪಾರ್ಟಿ, ಬೇಕಾದ್ರೆ ನೀವು ಓಟ್ ಹಾಕೋ ಹೋಗ್ರಿ ಅಂತಂದು ಸಿಟ್ನಾಗ ಹೇಳಿಬಿಟ್ಟ. ದೇ ಕ್ವಿಕ್ಲಿ calmed him down with a suitable speech from each of them. ಅವ್ನು ಸಿಟ್ಟು ಹಾಕತ್ತಾನ ಅಥವಾ ಅವ್ನು ಕೋಪಿಸ್ಕೊಳತ್ತಾನಂತ ತಕ್ಷಣ ಏನು ಮಾಡಿದ್ರು, ಎಲ್ಲರ ಹಿರಿಯರು ಏನಿದ್ರಲ್ಲ ಮೆಲ್ಲಗಾಗಿ ಅವನಿಗೆ ಮಾತನಾಡಿಸಿ ರಂಭಿಸಿ ಹೇಳಿದ್ರು. ಎವ್ರಿಬಡಿ ಕಾಮ್ಡ್ ಹಿಮ್ ಡೌನ್, ರಂಭಿಸಿ ಅವನಿಗೆ ಶಾಂತ ಮಾಡ್ತಾವ್ರು. ವಿತ್ ಅ ಸೂಟೇಬಲ್ ಸ್ಪೀಚ್ ಫ್ರಮ್ ಈಚ್
them. By the time the last man had spoken, it was possible without great loss of dignity to pick up the things from the floor. ಕೊನೆ ವ್ಯಕ್ತಿ ಮಾತಾಡೋಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಏನು ನೆಲದ ಮ್ಯಾಗ ಒಂದೊಂದು ಕಾಯಿನ್ ಇಟ್ಟಿದ್ರಲ್ಲ ಅವರು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ದೇ ಎಕ್ಸೆಪ್ಟೆಡ್ ದಿ ಕಾಯಿನ್ ವಿಚ್ ವಾಸ್ ಆನ್ ದಿ ಫ್ಲೋರ್ ವಿತೌಟ್ ಗ್ರೇಟ್ ಲಾಸ್ ಆಫ್ ಡಿಗ್ನಿಟಿ. ಮಾನ ಮರ್ಯಾದೆ ಕೈಲಾರ್ದಂಗೆ ಅಂದ್ರೆ ಜಗಳ ವಾದ ವಿವಾದ ಆಗ್ಲಾರ್ದಂಗೆ ಅವ್ರದ್ದು ಮಾನ ಉಳಿಯಿತು, ಇಬ್ರದ್ದು ಮಾನ ಉಳ್ದಂಗೆ ಜಗಳ ಆಗ್ಲಾರ್ದಂಗೆ ಏನು ಅದು ಒಂದೊಂದು ಕಾಯಿನ್ ಮತ್ತು ಏನೇನು ಕೊಟ್ಟಿದ್ದ ಲಾಸ್ಟ್ಗೆ ಅದು ತೊಗೊಂಡ್ಬಿಟ್ರು. ನಾವು ದಿ ಎನಿಮಿ ರೂಫ್ ಹ್ಯಾಡ್ ರೆಫರ್ಡ್ ವಾಸ್ ದಿ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ದಿ ಎನಿಮಿ ಅಂತಂದ್ರೆ ಅವು ಹೇಳ್ತಾನೆ ಬೇಕಾದ್ರೆ ಹೋಗ್ರಿ ನಿಮ್ಮ ವೈರಿಗೆ ಓಟ್ ಹಾಕಿ ಹೋಗ್ರಿ ಅಂತ. ಅಲ್ಲಿ ವೈರಿ ಅಂತಂತಂದ್ರೆ ಯಾರಪ್ಪ? ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ, PARTY, PAP ಇದು ಸಾರಿ ಇದು ದಿಸ್ ಇಸ್ POP, ಇದು PAP ಪೀಪಲ್ಸ್ ಅಲೈನ್ಸ್ ಪಾರ್ಟಿ. ಸೊ ಇದು ಏನಿತ್ತು ಮಾರ್ಕಸನ್ ಪಾರ್ಟಿ, ಇದು ಏನಿತ್ತು ಎನಿಮಿ ಅಪೋಸಿಷನ್ದವ್ರದ್ದು. ಇದು ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ, ಇದ್ರ ಬಗ್ಗೆ ಅವನು ಹೇಳ್ತಾ ಇದ್ದ. ದಿ ಎನಿಮಿ ಹ್ಯಾಡ್ ರಿಫರ್ಡ್ ವಾಸ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ POP ವಿಚ್ ಹ್ಯಾಡ್ ಬೀನ್ ಫೌಂಡ್ ಬೈ ದಿ ಟ್ರೈಬ್ಸ್ ಡೌನ್ ದಿ ಕೋಸ್ಟ್ ಟು ಸೇವ್ ದೆಮ್ಸೆಲ್ಫ್. ಯಾರಪ್ಪ ಅಂತಂದ್ರೆ ಟ್ರೈಬ್ಸ್ ಅಂದರೆ ಜನಾಂಗ, ಇಂಥ ಜನಾಂಗ ಕೆಳಗಿದ್ದ ಜನಾಂಗ ಅವ್ರು ಏನು ಮಾಡಿದರು ತಮ್ಮ ತಾವು ಕಾಪಾಡ್ಕೊಳ್ಳೋ ಸಂಬಂಧ ಆ್ಯಸ್ ದಿ ಫೌಂಡರ್ಸ್ ಆಫ್ ದಿ ಪಾರ್ಟಿ ಅವರ ಈ ಒಂದು ಪಾರ್ಟಿ ಕಂಡು ಹಿಡಿದಿದ್ರು ಅಥವಾ ಅವ್ರದ್ದು ಒಂದು ಹೊಸ ಪಾರ್ಟಿ ನಿರ್ಮಾಣಿಸಿದರು. ಫೌಂಡರ್ಸ್ ಆಫ್ ದಿ ಪಾರ್ಟಿ ಪ್ರೊಕ್ಲೇಮ್ ಫ್ರಾಮ್ ಟೋಟಲ್ ಪೊಲಿಟಿಕಲ್, ಕಲ್ಚರಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಅನಿಲೇಷನ್. ಇವರು ಎದ್ರ ಸಂಬಂಧ ಇದು ಪಾರ್ಟಿ ತಯಾರಿಸಿದ್ರು ಅಂತಂದ್ರೆ ರಾಜಕೀಯ, ಕಲ್ಚರಲ್ ಅಂದ್ರೆ ಸಾಂಸ್ಕೃತಿಕ, ಸೋಷಲ್ ಸಾಮಾಜಿಕ, ಆಮೇಲೆ ರಿಲಿಜಿಯಸ್ ಅಂತಂದ್ರೆ ಧಾರ್ಮಿಕ ಅನಿಲೇಷನ್. ಇದು ಕಾಪಾಡ್ಕೊಳ್ಳೋ ಸಂಬಂಧ, ಇದು ಉಳಿಸ್ಕೊಳ್ಳೋ ಸಂಬಂಧ ಇದು ಒಂದು ಹೊಸ ಪಾರ್ಟಿ ತಯಾರಾಗಿತ್ತು. ಯಾವುದು? ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ಅಂತ. ದಿಸ್ ವಾಸ್ ದಿ ನ್ಯೂ ಪಾರ್ಟಿ ಎಸ್ಟಾಬ್ಲಿಷ್ಡ್. ಆಲ್ದೋ ಇಟ್ ವಾಸ್ ಕ್ಲಿಯರ್ ದಿ ಪಾರ್ಟಿ ಹ್ಯಾಡ್ ನೋ ಚಾನ್ಸ್ ಹಿಯರ್, ಇಟ್ ಹ್ಯಾಡ್ ಪ್ಲಂಗ್ಡ್. ಇಲ್ಲಂತೂ ಎಲ್ಲಿ ಉಮೇಫಿಯಾದಾಗ ಏನೈತಲ್ಲ ಇಲ್ಲಂತೂ ಆರಿಷ್ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಎಷ್ಟಾದ್ರೂ PAPನ ಆರಿಷ್ ಬರಬೇಕಲ್ಲಿ. ಈ ಪಾರ್ಟಿಗೆ ಬರೋ ಚಾನ್ಸಸ್ನೇ ಇಲ್ಲ, ಒಂದು ಒಟ್ಟೆ ಚಾನ್ಸಸ್ ಇಲ್ಲ. ಆದರೂ ದೇ ಹ್ಯಾಡ್ ನೋ ಚಾನ್ಸ್ ಹಿಯರ್, ಇಟ್ ಹ್ಯಾಡ್ ಪ್ಲಂಗ್ಡ್ ವಿತ್ ಎ ಟಿಪಿಕಲ್ ಫೂಲಿಶ್ನೆಸ್. ಇಲ್ಲಿ ಈ ಪಾರ್ಟಿ ಒಳಗೆ ಅವ್ರಿಗೆ ಈ ಊರೊಳಗೆ ಈ ಹಳ್ಳಿ ಒಳಗೆ ಅವರು ಕಂಟೆಸ್ಟ್ ಮಾಡ್ಬೇಕಂತಂದ್ರೆ ಒಂಥರ ಹುಚ್ಚತನ. ಯಾಕಂತಂತಂದ್ರೆ ಖಚಿತವಾಗಿ 100% ಏನೈತಿ PAP ಪಾರ್ಟಿದವನ್ನ ಆರಿಸಿ ಬರ್ತಿದ್ದ. ದಟ್ ಮೀನ್ಸ್ ಮಾರ್ಕಸ್ ಇಬೆ ವಾಸ್ 100% ವಿಕ್ಟೋರಿಯಸ್, ಇವನು ಗೆಲ್ಲತಾನಂತ. ಆದ್ರೆ ಈ ವಾಸ್ ಇದು ಪಾರ್ಟಿ ಏನೈತಿ ಸುಮ್ಮನೆ ಹೆಸರಿಗಾಗಿ ಅವರು ಅಪೋಸಿಷನ್ದಾಗ ಅದಾರ ಅಂತಂತಂದು ಅಲ್ಲಿ ಕಂಟೆಸ್ಟ್ ಮಾಡತ್ತಿದ್ರು. ಒಂಥರ ಹುಚ್ಚಿರ್ತಾನೆ. ಯಾಕಂತಂದ್ರೆ ಇಲ್ಲಿ ಆರಿಷ್ ಬ್ರಾಯಿಲ್ ಗುರ್ತಿತ್ತಂದ್ರೂ ಇಲ್ಲಿ ಅಪೋಸಿಷನ್ ಅಂತಂತಂದು ಅವರು ಪಾರ್ಟಿ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ರಲ್ಲಿ. ಫುಲಿಶ್ನೆಸ್ ಇಂಟು ಅ ಸ್ಟ್ರೈಟ್ ಫೈಟ್ ವಿತ್ PAP, ಪ್ರೊವೈಡಿಂಗ್ ಕಾರ್ಸ್ ಆ್ಯಂಡ್ ಲೌಡ್ ಸ್ಪೀಕರ್ಸ್ ಟು ಅ ಫ್ಯೂ ಲೋಕಲ್ ರಾಸ್ಕಲ್ಸ್ ಆ್ಯಂಡ್ ಥಗ್ಸ್ ಟು ಗೋ ಅರೌಂಡ್ ಆ್ಯಂಡ್ ಮೇಕ್ ಅ ಲಾಟ್ ಆಫ್ ನಾಯ್ಸ್. ಏನಪ್ಪ ಇಲೆಕ್ಷನ್ ಕ್ಯಾಂಪೇನ್ ಐತಿ ಅಂತಂದ್ರೆ ಏನು ಮಾಡಿದರು ಇವರು ಅಲ್ಲಿ ಒಂದು ಲೋಕಲ್ ರಾಸ್ಕಲ್ಸ್ ಅಂತಾರೆ, ಯೂಸ್ಲೆಸ್ ಪೀಪಲ್, ಯಾರು ಕೆಲಸ ಇರಲಾರ್ದವರು ಅಥವಾ ನಾಲಾಯಕರು ಅಂತ ಇರ್ತಾರಲ್ಲ ಅಂಥವ್ರಿಗೆ ಅವ್ರ ಕಡೆ ಏನು ಮಾಡಿದರು, ಅವ್ರ ಕಡೆ ಕಾರ್ ಕೊಟ್ಟಿದ್ರು, ಆಮೇಲೆ ಲೌಡ್ ಸ್ಪೀಕರ್ ಕೊಟ್ಟಿದ್ರು, ಆಮೇಲೆ ಏನೂ ಇಲ್ಲ ಸುಮ್ಮನೆ ಶಬ್ದ ಮಾಡ್ಕೊತ ಆವಾಜ್ ಮಾಡ್ಕೊತ ಸುಮ್ಮನೆ ಅಲ್ಲಿ ಪ್ರಚಾರ ಮಾಡ್ಕೊಂಡು ಹೊಂಟಿಬಿಟ್ಟಿದ್ರು. ನೋ ಒನ್ ನ್ಯೂ ಫಾರ್ ಸರ್ಟನ್ ಹೌ ಮಚ್ ಮನಿ POP ಹ್ಯಾಡ್ ಲೆಟ್ ಲೂಸ್ ಇನ್ ಯುಮೋಫಿಯಾ. ಯಾರಿಗೂ ಗೊತ್ತಿರಲಿಲ್ಲ ಯುಮೋಫಿಯಾದಾಗ ಇವರು ಎಷ್ಟು ಹಣ ಖರ್ಚು ಮಾಡ್ತಾಯಿದ್ದಾರಂತ. ಇವ್ರನ್ನ ಕೊಡ್ತಾಯಿದ್ರು. ಯಾರೋ ನಮ್ಮ ರೂಫಸ್ ಅಥವಾ ರೂಫ್ ಅವನೇನು ಮಾಡತ್ತಿದ್ದ, ಹಣ ಹಂಚಾಕತ್ತಿದ್ದ. ಹಿ ವಾಸ್ ಡಿಸ್ಟ್ರಿಬ್ಯೂಟಿಂಗ್ ಇನ್ ಶಿಲ್ಲಿಂಗ್ಸ್, ಕಾಯಿನ್ಸ್ನಾಗ ಡಿಸ್ಟ್ರಿಬ್ಯೂಟ್ ಮಾಡತ್ತಿದ್ದ. ಇವರು ಎಷ್ಟು ಹಣ ಅಲ್ಲಿ ಕೊಡತ್ತಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಮುಟ್ಸಾತಿದ್ರು ಅಥವಾ ಎಷ್ಟು ಹಣ ಅವರು ಇಲೆಕ್ಷನ್ ಸಂಬಂಧ ಖರ್ಚು ಮಾಡತ್ತಿದ್ರು ಅಂತ ಅನ್ನೋದು ಗೊತ್ತಿರಲಿಲ್ಲ. ಲೂಸ್ ಇನ್ ಯುಮೋಫಿಯಾ, ಬಟ್ ಇಟ್ ಇಸ್ ಸೆಡ್ ಟು ಬಿ
ವೆರಿ ಕನ್ಸಿಡರೇಬಲ್. ಖರೆ ಒಂದು ಮಾತ್ರ ಖಚಿತ ಇತ್ತು, ಏನಪ್ಪ ಅಂತಂದ್ರೆ ಸಾಕಷ್ಟು ಹಣ ಇವರು ಇಲೆಕ್ಷನ್ ಸಂಬಂಧ ಖರ್ಚು ಮಾಡತ್ತಿದ್ರು. ಯಾರು? ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿದವರು ಸಾಕಷ್ಟು ಹಣ ಖರ್ಚು ಮಾಡ್ತಾಯಿದ್ರು. ದೇ ವೇರ್ ಸ್ಪೆಂಡಿಂಗ್ ಲಾಟ್ಸ್ ಆಫ್ ಮನಿ ಟು ಬಿ ಕನ್ಸಿಡರಬಲ್. ದ ಲೋಕಲ್ ಕ್ಯಾಂಪೇನರ್ಸ್ ವುಡ್ ಎಂಡ್ ಅಪ್ ವೆರಿ ರಿಚ್, ನೋ ಡೌಟ್. ಇಲ್ಲಿ ಲೋಕಲ್ ಅಂದ್ರೆ ಈ ಪಾರ್ಟಿ ಸಂಬಂಧ ಯಾರು ಪ್ರಚಾರ ಮಾಡ್ತಾ ಇದ್ರಲ್ಲ ಆ ಪ್ರಚಾರ ಮಾಡೋರು ಅವರೇನು ಅಬ್ವಿಯಸ್ಲಿ ದೇ ವುಡ್ ಬಿಕಮ್ ವೆರಿ ರಿಚ್. ಅವ್ರು ಮಾತ್ರ ಸಾವ್ಕಾರ ಆಗಿಬಿಡ್ತಿದ್ರು, ಇದ್ರದಾಗೆ ಡೌಟ್ ಇಲ್ಲ. ಇವನ್ ಸಂಬಂಧ ಈ ಪಾರ್ಟಿ ಸಂಬಂಧ ಯಾರು ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಖಚಿತವಾಗಿ ಸಾವ್ಕಾರ ಆಗಿಬಿಡ್ತಿದ್ರು ಬೈ ದಿ ಎಂಡ್ ಆಫ್ ದಿ ಇಲೆಕ್ಷನ್. ಸೊ ದಿಸ್ ಈಸ್ ಅಬೌಟ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ವಿತ್ ದಿಸ್ ಲೆಸನ್. ಮುಂದಿನ ಕ್ಲಾಸ್ನಾಗ ಕಂಟಿನ್ಯೂ ಮಾಡೋಣ ಅಂತ.